ನಾವಿವತ್ತು ಗೆಳೆಯರೆ ಇವತ್ತು ವರ್ಷ ಕಿಫ್ಟ್ ಬರ್ತಾಯಿದ್ದೀವಿ. ಟಿಫನ್ ಮಾಡೋಣ ಅಂತ ಸರ್. ಇಲ್ಲಿ ನಮಗೆ ಶ್ರೀಪಾದವ್ರು ಸಿಕ್ಬಿಟ್ಟಿದ್ದಾರೆ ನಮಗೆ ಇವತ್ತು. ಚೆನ್ನಾಗಿದೆ ಸರ್. ಸರ್ ಬೇಜಾರು ಶೇಕ್ ಹ್ಯಾಂಡ್ ಮಾಡ್ಬೋದಾ? ನಮ್ಮ ಇವರು ಜರ್ನಲಿಸ್ಟ್ ಅವರು. ಚೆನ್ನಾಗಿದೆ ಸರ್. ತುಂಬ ವರ್ಷ ಆಯಿತು. ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಆರಾಮ ಸರ್? ಏನು ಸರ್ ಟಿಫನ್ ಮಾಡಿದ್ರೆ ಬಂದಿದ್ದೀರಾ? ಈ ಹೋಟ್ಲ್ ಜೊತೆ ನಂಗೆ ಸಂಬಂಧ ಇದೆ. ಯಾವ ಥರ ಸಂಬಂಧ ಸರ್? ಒಂಥರ ಸರ್ ಕೂತ್ಕೊಂಡು ಮಾತಾಡ್ಬೋದಾ? ಥ್ಯಾಂಕ್ ಯು ಸರ್. ನಮಗೆ ಕಾಪಾಡ್ತಾರೆ ಅವರು. ರುಚಿಯಾದ ಊಟ ತಿಂಡಿ ಎಲ್ಲ ಕೊಟ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ತಾಕತ್ತು ಕೊಡ್ತಾರೆ. ಗೋಪಾಲಕೃಷ್ಣ ಅಂತ ಓನರು ಗೋಪಿಯಿಂದ. ಅವರು ಸಾಮಾನ್ಯ ಹೋಟೆಲ್ನವರಾಗಿ ಕ್ಲೀನರು ಸಪ್ಲೈಯರು ಎಲ್ಲ ಇನ್ನೊಂದು ಹೋಟ್ಲಲ್ಲೆಲ್ಲ ಇದ್ಕೊಂಡು ಒಂದು ಸ್ವಂತ ಹೋಟ್ಲು 38 ವರ್ಷ ಇದು ಕಟ್ಟಿ. ಈ ಹೋಟ್ಲಲ್ಲಿ ದೋಸೆ ಭಾಳ ಜನಪ್ರಿಯವಾದ್ದು. ಭಾರತದ ಎಲ್ಲ ಕಡೆಯಿಂದ ಇಲ್ಲಿ ದೋಸೆ ಹುಡ್ಕೊಂಬರ್ತಾರೆ ತಿನ್ನೋಕ್ಕೋಸ್ಕರ. ಸೆಟ್ ದೋಸೆ, ಮಿನಿ ಮಸಾಲೆ ಅಂತ ಚಿಕ್ಕದು ಆ ದೋಸೆ. ಅದಕ್ಕೆ ಸರ್ ಸಾರಿ ನಿಮಗೆ ಇಂಟರಪ್ಟ್ ಮಾಡೋಕ್ಕೆ ಹೇಳಿ. ಏನು ಗೊತ್ತಾ ಇಂಟರಪ್ಟ್ ಮಾಡಿದ್ದು? ನಾವು ಅಲ್ಲಿ ಬರಬೇಕಾದ್ರೆ ಮಾತಾಡ್ತೀನಿ. ನಾನು ಅಲ್ಲಿ ಬರಬೇಕಾದ್ರೆ ಅಲ್ಲಿ ಯಾರು ಕೇಳಿದೆ ಎಲ್ಲಿ ಊಟ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ವೆಜ್ಜು ಊಟ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ. ಅವ್ರು ಇಲ್ಲಿ ಹೇಳಿದ್ರು ಹರ್ಷ ಕೆಫೆ ಅಂತ ಹೋಗಿ ಅಂತ ಹೇಳಿದ್ರು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಹೇಳಿದ್ರು. ಸೊ ಹೇಳಿ ವೆಜ್ಜು ಮಸಾಲೆ ಏನು ಅದೇನೋ ಮಿನಿ ಮಸಾಲೆ ಅಂತ ಹೇಳಿದ್ರು. ಮಿನಿ ಮಸಾಲೆ ಅಂತ ಒಂದು ದೋಸೆ ಭಾಳ ತುಂಬ ಅಚ್ಚುಕಟ್ಟಾಗಿ ರುಚಿಯಾಗಿ ಜನಕ್ಕೆ ಬೇಕಾಗುವ ರೀತಿ ಕೊಡ್ತಾರೆ. ಆ ದೋಸೆಗೆ ಈಗ 8 ಗಂಟೆ ಆದರೆ ಇಲ್ಲಿ ಒಳಗೆ ಬರೋಕ್ಕೆ ಆಗಿರುತ್ತೆ ನಮಗೆ. ಅಷ್ಟೊಂದು ಗಿರಾಕಿಗಳೆಲ್ಲ ಪಾರ್ಸಲ್ ವಹಿಸೋ ಅದು ಸರ್ಕಾರಿ ಕಚೇರಿಗಳು ಅಧಿಕಾರಿಗಳು ಎಲ್ಲ ವರ್ಗದ ಜನ ಇವರು ಆ ದೋಸೆ ತೊಗೊಳ್ಳಿಕ್ಕೆ ಭಾಳ ಇಷ್ಟಪಡ್ತಾರೆ. ಈ ತಿಂಡಿಗೆ ಪ್ರತಿ ದಿವಸ ಒಂದೊಂದು ಬಾತ್ ಮಾಡ್ತಾರೆ. ಒಂದು ದಿವಸ ಬಿಸಿಬೇಳೆ ಬಾತು, ಒಂದು ದಿವಸ ಪಲಾವು, ಒಂದು ದಿವಸ ಹೀಗೆ ಒಂದೊಂದು ದಿನಕ್ಕೊಂದೊಂದು ಚೇಂಜ್ ಮಾಡ್ತಾರೆ. ಪೊಂಗಲ್ಲು ಆ ಥರ ಎಲ್ಲ ಮಾಡಿ ಕೊಡ್ತಾರೆ. ಜೊತೆಗೆ ಇಡ್ಲಿ ಸಾಂಬಾರು, ವಡೆ, ಉತ್ತಮವಾದ ಅದಕ್ಕೆ ಬೇಕಾದ ಚಟ್ನಿ, ಸಾಂಬಾರು, ರವೆ, ಕಾಫಿ, ಹೀಗೆ ಅತ್ಯಂತ ರುಚಿಕರವಾಗಿ ಗಿರಾಕಿಗಳು ಖುಷಿ ಪಡೋ ರೀತಿ ಅವರು ಶ್ರಮಿಸ್ತಾರೆ. ಇಲ್ಲಿ ಓನರ್ ಕೂಡ ಭಾಳ ಒಳ್ಳೆಯ ಹುಡುಗ. ಇನ್ನು ಯಂಗ್ಸ್ಟರು ಅಪ್ಪ ಕೊಟ್ಟು ದಾರಿದಲ್ಲೇ ನಡೀತಿದ್ದಾರೆ. ಅವರಿಗೆ ಎಲ್ಲರೂ ಹಿರಿಯರ ಕಂಡ್ರೆ ಗೌರವ.